ಹಲೋ ಫ್ರೆಂಡ್ಸ್, ಇವತ್ತು ನಾವು ಪರ್ಚೇಸ್ ಮತ್ತು ಸೇಲ್ಸ್ ಬಗ್ಗೆ ಇದು ಯಾವ ಥರ ಟ್ಯಾಲಿನಲ್ಲಿ ಯೂಸ್ ಮಾಡೋದು ಅನ್ನೋದನ್ನು ಇವತ್ತು ಹೇಳ್ಕೊಡ್ತೀನಿ. ಸೊ ಫಸ್ಟು ಏನಂತ ಇದೆ, ಮಿಸ್ಟರ್ ಪ್ರವೀಣ್ ಸ್ಟಾರ್ಟೆಡ್ ನ್ಯೂ ಬಿಸ್ನೆಸ್ ವಿತ್ 3 lakh, ಪವರ್ ಬಿಲ್ ಪೇಯ್ಡ್, ಸ್ಯಾಲ್ರಿ ಪೇಯ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಪರ್ಚೇಸ್ ಆಫ್ ಕಲರ್ ಟಿ ವಿ 10 sets ಈಚ್ ಆಫ್ 9,000, ಸೇಲ್ಸ್ ಆ್ಯಸ್ ಫಾಲೋಸು 10 ಸೆಟ್ಟನ್ನು ಅವನು ಬಿಡಿಯಾಗಿ ಲಾಭಕ್ಕೋಸ್ಕರ ಬೇರೆ ಬೇರೆ ರೇಟಲ್ಲಿ ಮಾರಿದ್ದಾನೆ ಅಂತ ಅರ್ಥ. ಸೊ ಇದನ್ನು ಟ್ಯಾಲಿನಲ್ಲಿ ಯಾವ ಥರ ಮಾಡೋದು ಅಂತಂದರೆ, ಸೊ ಎಸ್ಕೇಪ್ ಹೋಗಿ Alt F3 ಹೊಡಿರಿ. ಸೊ ನೆಕ್ಸ್ಟು ಕ್ರಿಯೇಟ್ ಕಂಪ್ನಿ. ಸೊ ಕ್ರಿಯೇಟ್ ಕಂಪ್ನಿ ಕೊಟ್ಟು, ಸೊ ಪ್ರವೀಣ್ ಅನ್ನೋ ಹೆಸರಲ್ಲಿ ಇದು ಮಾಡಿ, ಎಂಟರ್ ಕಂಟ್ರೋಲ್ಗೆ. ಸೊ ಪ್ರವೀಣ್ ಹೆಸರಲ್ಲಿ ಇದು ಕಂಪ್ನಿ ಕ್ರಿಯೇಟ್ ಆಗಿದೆ. ನೆಕ್ಸ್ಟು ಸೊ ಲೆಡ್ಜರ್ಗೆ ಹೋಗೋಣ. ಲೆಡ್ಜರ್ ಅಕೌಂಟ್ ಇನ್ಫೋ, ಲೆಡ್ಜರ್ಸ್, ಕ್ರಿಯೇಟ್ ಆಲ್ ಐಟಮ್ಸ್, ನೇಮ್ ಆಫ್ ದಿ ಲೆಡ್ಜರ್ ಇಸ್ ಪ್ರವೀಣ್. ಸೊ ಪ್ರವೀಣ್ ಕಮ್ಸ್ ಅಂಡ್ ಯಾವುದು ಕ್ಯಾಪಿಟಲ್ ಅಕೌಂಟ್ ಬರುತ್ತೆ. ನೆಕ್ಸ್ಟ್ ಪವರ್ ಬಿಲ್ ಪೇಯ್ಡ್, ಪವರ್ ಬಿಲ್ ಪೇಯ್ಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಿಗೆ ಬರುತ್ತೆ. ಮತ್ತು ಸೊ ಡಿಸ್ಪ್ಲೇಗೆ ಹೋಗಿ ನೋಡೋಣ, ಯಾವುದು ಸೇವ್ ಆಗಿಲ್ಲ. ಸೊ ಸಾರಿ ಟು, ನಾನು ಮೊದಲೇ ಆ್ಯಕ್ಚುಲಿ ಇದ್ರ ಪರ್ಚೇಸು ಮತ್ತು ಸೇಲ್ಸ್ ಅಂತ ಬಂದರೆ ನೀವು ಫಸ್ಟ್ ಏನು ಮಾಡಬೇಕಂದ್ರೆ, ಕಂಪ್ನಿ ಕ್ರಿಯೇಟ್ ಆದ ತಕ್ಷಣ ಇದಕ್ಕೆ ಹೋಗಬೇಕು, ಯಾವುದು ಇನ್ವೆಂಟ್ರಿ ಇನ್ಫೋಗೆ ಹೋಗಬೇಕು. ಇನ್ವೆಂಟ್ರಿ ಇನ್ಫೋಗೆ ಹೋಗಿ, ಸೊ ಮೊದಲು ಯೂನಿಟ್ಸ್ ಆಫ್ ಮೆಜರ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಟಿ ವಿ ಸೆಟ್ಸಲ್ಲಿದೆ, ಸೊ ಸೆಟ್ಸ್ ಅಂತ ಕೊಡಿ. ಎಂಟರ್ ಫಾರ್ಮಲ್ ನೇಮು ಏನಿಲ್ಲ, ಸೆಟ್ಸೇ ಇರುತ್ತೆ. ಎಂಟರ್ ಕೊಟ್ಟು ಅಕ್ಸೆಪ್ಟ್ ಮಾಡಿ. ಈಗ ಸೆಟ್ಸ್ ಅನ್ನೋದು ಸೇವ್ ಆಗಿರುತ್ತೆ. ಅಗೇನ್ ನಾವು ಸ್ಟಾಕ್ ಐಟಮ್ಸ್ಗೆ ಹೋಗ್ತೀವಿ. ಸ್ಟಾಕ್ ಐಟಮ್ಸ್ಗೆ ಹೋಗಿ ಮಲ್ಟಿಪಲ್ ಅಥವಾ ಸಿಂಗಲ್ ಸ್ಟಾಕ್ ಐಟಮ್ಸ್ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೋದು. ಲೆಟ್ ಅಸ್ ಗೋ ಟು ಕ್ರಿಯೇಟ್ ಮಲ್ಟಿಪಲ್ ಸ್ಟಾಕ್ ಐಟಮ್ಸ್ ಅಂಡರ್ ಗ್ರೂಪ್ ಆಲ್ ಐಟಮ್ಸ್. ಸೊ ನೇಮ್ ಆಫ್ ದಿ ಐಟಮ್ ಕಲರ್ ಟಿ ವಿ ಕಮ್ಸ್ ಅಂಡರ್ ಪ್ರೈಮರಿಗೆ ಬರುತ್ತೆ. ಸೊ ಯೂನಿಟ್ಸು ಸೆಟ್ಸು ಈಗಾಗಲೇ ಕ್ರಿಯೇಟ್ ಮಾಡಿದ್ದೀವಿ. ಓಪನಿಂಗ್ ಕ್ವಾಂಟಿಟಿ, ಸೊ ಟಿ ವಿ ಕಲರ್ ಟಿ ವಿ ಥರಕ್ಕಿಂತ ಮುಂಚೆ ಹಳೆ ಸ್ಟಾಕ್ ಏನಾದ್ರು ಇದೆಯಾ ಅಂತ ಕೇಳ್ತಾ ಇದೆ. ಸೊ ನೋ ಇನ್ಫಾರ್ಮೇಷನ್, ಹಾಗಾಗಿ ಲೀವ್ ಇಟ್ ಬ್ಲ್ಯಾಂಕ್ ಬಿಡಿ. ಕಲರ್ ಟಿ ವಿ ಒಂದೇ ಆಗಿರೋದ್ರಿಂದ ಎಂಟರ್ ಕೊಟ್ಟು ಸೇವ್ ಮಾಡಿ. ಸೊ ಈಗ ನೋಡಿ, ಕಲರ್ ಟಿ ವಿ ಒಂದು ಸ್ಟಾಕ್ ಐಟಮಲ್ಲಿದೆ. ಸೊ ಈಗ ವಿ ಆರ್ ಗೋಯಿಂಗ್ ಟು ಅಕೌಂಟ್ಸ್ ಇನ್ಫೋಗೆ ಹೋಗಿ, ಲೆಡ್ಜರ್ಸ್ಗೆ ಹೋಗಿ, ಮಲ್ಟಿಪಲ್ ಲೆಡ್ಜರ್ಸಲ್ಲಿ ಕ್ರಿಯೇಟ್ ಮಾಡಿ ಆಲ್ ಐಟಮ್ಸ್. ಸೊ ಪ್ರವೀಣ್ ಕಮ್ಸ್ ಅಂಡರ್ ಕ್ಯಾಪಿಟಲ್ ಅಕೌಂಟ್, ಪವರ್ ಬಿಲ್ is indirect expense. Next to salary paid, indirect expense ಆಗುತ್ತೆ. Next to interest received, indirect income ಆಗುತ್ತೆ. ಸೊ ಪರ್ಚೇಸಿಂಗ್ ಆಫ್ ಕಲರ್ ಟಿ ವಿ ಅಂತ ಕೊಡ್ತೀನಿ. ಪರ್ಚೇಸಿಂಗ್ ಆಫ್ ಕಲರ್ ಟಿ ವಿ, ಇಟ್ ಕಮ್ಸ್ ಅಂಡರ್ ಪರ್ಚೇಸ್ ಅಕೌಂಟ್ ಆಗುತ್ತೆ. ಸೊ ಸೇಲ್ಸ್ ಆಫ್ ಕಲರ್ ಟಿ ವಿ ಕಮ್ಸ್ ಅಂಡರ್ ಸೇಲ್ಸ್ ಅಕೌಂಟ್ ಆಗುತ್ತೆ.
ಸೊ ಎಂಟರ್ ಈಗ ಡಿಸ್ಪ್ಲೇಗೆ ಹೋದರೆ ಎಲ್ಲ ಕ್ರಿಯೇಟ್ ಆಗಿರೋದು ಗೊತ್ತಾಗಿದೆ. ಎಂಟರ್ ಎಸ್ಕೇಪ್ಗೆ ಹೋಗಿ ನೆಕ್ಸ್ಟು ಸೊ ಇದನ್ನು ವೋಚರಿಂಗ್ ಎಂಟ್ರಿ ಮಾಡಬೇಕು. ಟ್ರಾನ್ಸಾಕ್ಷನ್ಗೆ ಹೋಗಿ ಅಕೌಂಟಿಂಗ್ ವೋಚರ್ಸ್. ಸೊ ಫಸ್ಟು ರೆಸಿಪ್ಟ್ ತಗೊಳ್ಳಿ F6. ಸೊ ಕ್ಯಾಶ್ ಪ್ರವೀಣ್, ಅಮೌಂಟ್ ಎಷ್ಟು 3 lakhs. ಎಂಟರ್ ಕೊಟ್ಟು ಸೇವ್ ಮಾಡಿ. ಪವರ್ ಬಿಲ್ ಪೇಯ್ಡ್ ಪೇಮೆಂಟ್ಗೆ ಹೋಗಿ F5. ಕ್ಯಾಶ್ ಪವರ್ ಬಿಲ್ ಪೇಯ್ಡ್ ಅಮೌಂಟು 12,000. ನೆಕ್ಸ್ಟು ಸ್ಯಾಲ್ರಿ ಪೇಯ್ಡ್ ಕ್ಯಾಶ್ ಸ್ಯಾಲ್ರಿ ಪೇಯ್ಡ್ ಅಮೌಂಟು 15,000. ನೆಕ್ಸ್ಟು ಇಂಟ್ರೆಸ್ಟ್ ರಿಸೀವ್ಡ್. ಸೊ ಕ್ಯಾಶ್ ಇಂಟ್ರೆಸ್ಟ್ ರಿಸೀವ್ಡ್ 22,000. ನೆಕ್ಸ್ಟು ಪರ್ಚೇಸಿಂಗ್ ಆಫ್ ಕಲರ್ ಟಿವಿ, ಇಟ್ ಕಮ್ಸ್ ಅಂಡರ್ ಪರ್ಚೇಸ್ ಅಕೌಂಟ್. F9 ಹೋಗಿ. ಸೊ ಇನ್ವಾಯ್ಸ್ ನಂಬರ್ ಇದ್ದರೆ ಹಾಕಿ, ಇಲ್ಲ ಅಂತಾರೆ ಡೇಟು ಅಷ್ಟೇ ಬ್ಲ್ಯಾಂಕ್ ಬಿಡಿ. ಸೊ ಯಾರಿಂದ ನಾವು ತೊಗೊಂಡ್ವಿ ಅನ್ನೋ ಇನ್ಫಾರ್ಮೇಷನ್ ಇದ್ದರೆ ಆಗ್ಬೋದು. ಜನರಲ್ಲಾಗಿ ಸನ್ರಿ ಕ್ರೆಡಿಟರಿಂದ ತೊಗೊಂಡಿರ್ತೀವಿ, ಅದು ಯಾವ ಇನ್ಫಾರ್ಮೇಷನ್ ಇಲ್ಲ ಅಂದರೆ ಕ್ಯಾಶ್ ಅಂತ ಹಾಕಿ. ಸೊ ಸಪ್ಲೈ ಡೀಟೇಲ್ಸ್ ಕೇಳುತ್ತೆ. ನೆಕ್ಸ್ಟು ಸೊ ಪರ್ಚೇಸಿಂಗ್ ಆಫ್ ಕಲರ್ ಟಿವಿ ಅಂತ ಕೊಡಿ. ನೆಕ್ಸ್ಟು ಇಲ್ಲಿ ಐಟಮ್ ಇನ್ವಾಯ್ಸ್ ಅಂತ ಹೋಗಿ ಎಂಟರ್ ಕ್ಯಾಶ್ ಪರ್ಚೇಸಿಂಗ್ ಆಫ್ ಕಲರ್ ಟಿವಿ. ಕಲರ್ ಟಿವಿ ಅಂತ ಕೊಡಿ. ಸೊ ಕ್ವಾಂಟಿಟಿ ಎಷ್ಟು ಅಂತ ಕೇಳುತ್ತೆ. ಕ್ವಾಂಟಿಟಿ 10 ಸೆಟ್ಸ್ ಅಂತ ಆಟೋಮೆಟಿಕಲಿ ತೊಗೊಳುತ್ತೆ. 90,000 ಬರುತ್ತೆ. ಸೊ ಇದು ಇದನ್ನು ಡಿಲೀಟ್ ಮಾಡಿ. ಸೊ ಎಂಡ್ ಆಫ್ ದಿ ಲಿಸ್ಟು ಇದು ತಗೊಂಡಿರೋದು. ಎಂಟರ್ ಕೊಟ್ಟು ಸೇವ್ ಮಾಡಿ. ಸೊ ಹೇಗೇನು ನಾವು ಸೇಲ್ಸ್ಗೆ ಹೋಗ್ತೀವಿ, F8ಗೆ ಹೋಗ್ತೀವಿ. ಸೊ ರೆಫರೆನ್ಸ್ ನಂಬರ್ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಬಿಡಿ. ಪಾರ್ಟಿ ಅಕೌಂಟ್ ಜನರಲಾಗಿ ಸೇಲ್ಸ್ ಸನ್ರಿ ಡೆಟರ್ಸ್ಗೆ ಮಾಡ್ತೀವಿ, ಅಥವಾ ಕ್ಯಾಶನ್ನು ಕೊಡ್ಬೋದು. ಎಂಟರ್ ಕೊಟ್ಟು ಡೀಟೇಲ್ಸ್ ಇದ್ದರೆ ಕೊಡಿ, ಇಲ್ಲ ಅಂತಂದರೆ ಬ್ಲ್ಯಾಂಕ್ ಬಿಡಿ. ಸೇಲ್ಸ್ ಲೆಡ್ಜರ್, ಸೇಲ್ಸ್ ಆಫ್ ಕಲರ್ ಟಿವಿ. ಸೊ ಇಲ್ಲಿ ಕಲರ್ ಟಿವಿ ಎಷ್ಟು 5 ಸೆಟ್ಸ್. ರೇಟು ಕಲರ್ ಟಿವಿ ರೇಟ್ ಎಷ್ಟು 15,000 ಅಂತ ಇದೆ. ಎಂಟರ್ ಅಗೇನ್ ಕಲರ್ ಟಿವಿ 3 ಸೆಟ್ಸ್ 15,000 ಇದೆ. 7,500. ಅಗೈನ್ ಕಲರ್ ಟಿವಿ ಬೇರೆ ರೇಟಿಗೆ ಮಾರಿದ್ದಾರೆ. ಸೊ 2 ಸೆಟ್ಸ್. ಸೊ 12,000. ಸೊ ಟೋಟಲ್ ಇಷ್ಟಿದೆ. ಎಂಟರ್ ಕೊಟ್ಟು ಸೇವ್ ಮಾಡಿ. ಸೊ ಇಷ್ಟು ಪರ್ಚೇಸ್ ಆ್ಯಂಡ್ ಸೇಲ್ಸಲ್ಲಿ. ಇದು ಒಂದು ಸ್ವಲ್ಪ ಹಳೆ ಪ್ರಾಬ್ಲಮ್ಗಿಂತ ಇದು ಡಿಫ್ರೆಂಟ್ ಆಗಿದೆ. ಎಂಟರ್ ಕೊಟ್ಟು ಸೇವ್ ಮಾಡಿ. ಸೊ ನಾವು ಬ್ಯಾಲೆನ್ಸ್ ಶೀಟಿಗೆ ಬಂದರೆ 17,500 ಲಾಸಲ್ಲಿ ಅಂತ ಹೇಳ್ತಾ ಇದೆ. ಜೊತೆಗೆ ಡಿಸ್ಪ್ಲೇಗೆ ಬಂದರೆ ಡೇ ಬುಕ್ಕಲ್ಲಿ ಏನಿದೆಯೋ ಅದು ತೋರಿಸುತ್ತೆ. ಸೊ ಏನಿದೆಯೋ ಅದನ್ನು ರೆಕಾರ್ಡ್ ಮಾಡಿ, ಸೊ ದಟ್ ಲಾಸು ನಷ್ಟನೋ ಆಮೇಲೆ ನಾವು ನೋಡ್ಕೋಬೋದು. ಸೊ ನೆಕ್ಸ್ಟು ಇದೇ ಪ್ರಾಬ್ಲಮ್ಮು
ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಪರ್ಚೇಸ್ ಆರ್ ಸೇಲ್ಸ್ ಎಂಟ್ರಿ ಫಾರ್ ಮಲ್ಟಿಪಲ್ ಸ್ಟಾಕ್ ಐಟಮ್ಸ್ ಅಂತ ಬರ್ತದೆ. ಸೊ ಇದರಲ್ಲಿ ಯಾವ ಥರ 3 ಐಟಮ್ಸ್ ಇದೆ, 3 ಐಟಮ್ಸ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. ಇದರಲ್ಲಿ ಪರ್ಚೇಸ್ ಆಫ್ 50 ಕೇಸಸ್ ಆಫ್ ಎಮ್ ಸಿರಮ್, ಇದು 50 ಕೇಸಸ್ ತೊಗೊಂಡಿದ್ದೀವಿ, ಬಟ್ ಇಲ್ಲಿ ಜಾಸ್ತಿ ಆಗಿದೆ. ಇದನ್ನು ಡಿಲೀಟ್ ಮಾಡಿ, ಬೈ ಮಿಸ್ಟೇಕಾಗಿ ಇದಾಗಿದೆ. 10, 30, 40, 50 ಇಷ್ಟಕ್ಕೆ ಸಾಕು, ಇದು ಡಿಲೀಟ್ ಮಾಡಿಬಿಡಿ ಆಯಿತಾ. ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ಗೆ ಹೋಗೋಣ. ಸೊ ನೆಕ್ಸ್ಟು ಅಗೈನ್ ಎಸ್ಕೇಪ್ ಹೋಗಿ ಆಲ್ಟ್ F3 ಕೊಡ್ತೀನಿ, ನ್ಯೂ ಕಂಪ್ನಿ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಪ್ರವೀಣ್ ಇದು ಮಲ್ಟಿಪಲ್ ಸ್ಟಾಕ್ ಎಂಟ್ರಿ ಅಂತ ಕೊಡ್ತೀನಿ. ಸೊ ಎಂಟರ್ ಕಂಟ್ರೋಲ್ A ಸೆಲೆಕ್ಟ್ ಮಾಡ್ತೀನಿ. ಸೊ ಇದು ಮಲ್ಟಿಪಲ್ ಇದು ಪ್ರವೀಣ್ ಅನ್ನೋ ಕಂಪ್ನಿ ಕ್ರಿಯೇಟ್ ಆಗಿದೆ ಈಗ. ಸೊ ಫಸ್ಟು ನಾವು ಇನ್ವೆಂಟ್ರಿ ಇನ್ಫೋಗೆ ಹೋಗ್ತೀನಿ, ಯೂನಿಟ್ಸ್ ಆಫ್ ಮೆಜರ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಯಾವ್ಯಾವುದು ಯೂನಿಟ್ಸ್ ಇದೆ ಅಂತಂದರೆ ಟಿ ವಿ ಇನ್ ಸೆಟ್ಸ್, ನೆಕ್ಸ್ಟು ಯಾವುದು ಮಿಲ್ಕ್ ಕ್ಯಾನ್ಸ್ ಮತ್ತು ಕೇಸಸ್, ಎಮ್ ಸಿರಮ್ ಕೇಸಸ್. ಎಂಟರ್. ಸೊ 3ನ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಎಸ್ಕೇಪ್ ಒತ್ತಿ ಆಚೆ ಬರ್ತೀನಿ. ಸೊ ಇಲ್ಲಿ ಸ್ಟಾಕ್ ಐಟಮ್ಸ್ಗೆ ಹೋಗ್ತೀನಿ. ಸೊ ಸ್ಟಾಕ್ ಐಟಮ್ಸ್ಗೆ ಹೋಗಿ ಕ್ರಿಯೇಟ್ ಅಂತ ಕೊಡ್ತೀನಿ. ಸೊ ಅಂಡರ್ ಆಲ್ ಐಟಮ್ಸ್ ಇಲ್ಲಿ ಕಲರ್ ಟಿ ವಿ ಕಮ್ಸ್ ಅಂಡರ್ ಪ್ರೈಮರಿ. ಸೊ ಕಲರ್ ಟಿ ವಿ ಸೆಟ್ಸಲ್ಲಿದೆ, ಸೆಟ್ಸನ್ನು ಸೆಲೆಕ್ಟ್ ಮಾಡ್ತೀನಿ. ಓಪನಿಂಗ್ ಕ್ವಾಂಟಿಟಿ ನೋ ಇನ್ಫಾರ್ಮೇಷನ್. ಕಲರ್ ಟಿ ವಿ ಆದಮೇಲೆ ಮಿಲ್ಕ್ ಕ್ಯಾನ್ಸ್, ಮಿಲ್ಕ್ ಇದು ಪ್ರೈಮರಿ, ಇಟ್ ಈಸ್ ಅಂಡರ್ ಕ್ಯಾನ್ಸ್. ಅಗೈನ್ ಮಿಲ್ಕ್, ಎಮ್ ಸಿರಮ್, ಕೇಸಸ್ ಅಂತ ಕೊಡ್ತೀನಿ. ಇಷ್ಟೇ ಇರೋದ್ರಿಂದ ಎಂಟರ್ ಕೊಟ್ಟು ಸೇವ್ ಮಾಡ್ತೀನಿ. ಸೊ ಯೂನಿಟ್ಸ್ ಆಫ್ ಮೆಜರ್ ಆಯಿತು. ಈಗ ನಾವು ಲೆಡ್ಜರ್ಗೆ ಹೋಗ್ತೀನಿ. ಅಕೌಂಟ್ ಇನ್ಫೋ, ಲೆಡ್ಜರ್ಸ್, ಕ್ರಿಯೇಟ್ ಆಲ್ ಐಟಮ್ಸ್. ಸೊ ಯಾವ್ಯಾವುದು ಅಂತ ಕ್ರಿಯೇಟ್ ಮಾಡೋಣ. ಪ್ರವೀಣ್ ಸೊ ನೇಮು ಕ್ರಿಯೇಟ್ ಮಾಡಿ, ಕ್ಯಾಪಿಟಲ್ ಅಕೌಂಟ್. ಸೊ ಪ್ರವೀಣ್ ಆಯಿತು. ನೆಕ್ಸ್ಟ್ ಪವರ್ ಬಿಲ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಸೊ ಸ್ಯಾಲ್ರಿ ಪೇಯ್ಡ್, indirect expense, salary paid, indirect expense, interest received, indirect income, purchasing of color TV, purchasing of color TV under purchase account. Next sales of color TV, sales account, purchasing of milk cans, purchasing of milk,
under purchase accounts. So sales of milk under sales account. Next to purchasing of MC Rum under purchase accounts. Sales of MC Rum under sales account. ಸೊ ಇಷ್ಟಾಗಿದೆ, ಇಷ್ಟೇ ಇರೋದು. ಸೊ ಎಂಟರ್ ಕೊಟ್ಟು ಸೇವ್ ಮಾಡಿದ್ದೀನಿ. ನೆಕ್ಸ್ಟು ಟ್ರಾನ್ಸಾಕ್ಷನ್ಗೆ ಹೋದರೆ ಫಸ್ಟು ಸೊ ಯಾವುದು ರೆಸಿಪ್ಟ್ ತೊಗೋತೀವಿ, F6 ಅಕೌಂಟು ಕ್ಯಾಶು. ಸೊ ಪ್ರವೀಣ್, ಸೊ ಎಷ್ಟು ಅಮೌಂಟು 3 lakhs. ನೆಕ್ಸ್ಟು ಪವರ್ ಬಿಲ್ ಪೇಮೆಂಟ್ ಆಗುತ್ತೆ. ಪೇಮೆಂಟ್ F5 ಕ್ಯಾಶು, ಪವರ್ ಬಿಲ್ ಪೇಡ್ ಎಷ್ಟು 12,000. ನೆಕ್ಸ್ಟು ಸ್ಯಾಲ್ರಿ ಪೇಯ್ಡ್, ಕ್ಯಾಶು ಸ್ಯಾಲ್ರಿ ಪೇಯ್ಡ್ 15,000. ಸೊ ಇಂಟ್ರೆಸ್ಟ್ ರಿಸೀವ್ಡ್ ಕ್ಯಾಶು, ಇಂಟ್ರೆಸ್ಟ್ ರಿಸೀವ್ಡ್ 22,000. ನೆಕ್ಸ್ಟು ಪರ್ಚೇಸಿಂಗ್ ಆಫ್ ಕಲರ್ ಟಿ ವಿ, ಪರ್ಚೇಸ್ ಅಕೌಂಟ್ಗೆ ಹೋಗ್ತೀವಿ. ಸಾರಿ, ಇಲ್ಲಿ ಒಂದು ತಪ್ಪು ಮಾಡಿದ್ದೀವಿ. ಇಂಟ್ರೆಸ್ಟ್ ರಿಸೀವ್ಡ್ನ ಪೇಮೆಂಟ್ಗೆ ಹಾಕಿದ್ದೀವಿ. ಅದನ್ನು ಸರಿ ಮಾಡೋದು ಯಾವ ಥರ ಅಂತ ಅಂದರೆ ಡಿಸ್ಪ್ಲೇಗೆ ಹೋಗಿ ಡೇ ಬುಕ್ ಹೋಗಿ ನೋಡಿ, ಇಂಟ್ರೆಸ್ಟ್ ರಿಸೀವ್ಡ್ ಪೇಮೆಂಟಲ್ಲಿ ಸೆಲೆಕ್ಟ್ ಮಾಡಿ. ಸೊ ಈಗ ಎಂಟರ್ ಇಂಟ್ರೆಸ್ಟ್ ಪೇಮೆಂಟ್ ಬದಲು ಈಗ F6 ಅಂತ ಕೊಡಿ. ಎಂಟರ್ ಕೊಟ್ಟು ಇದು ಮಾಡಿ. ಈಗ ರೆಸಿಪ್ಟ್ ಆಯಿತು. ಈ ಥರ ನೀವು ಕರೆಕ್ಷನ್ ಮಾಡ್ಬೋದು. ಅಗೇನ್ ಮತ್ತೆ ಅಕೌಂಟಿಂಗ್ ವೋಚರ್ಸ್ಗೆ ಹೋದರೆ ಏನು ಚೇಂಜಸ್ ಆಗೋಲ್ಲ, ಮತ್ತೆ ಆ್ಯಡ್ ಮಾಡ್ಬೋದು. ಅಕೌಂಟಿಂಗ್ ವೋಚರ್ಸ್ಗೆ ಹೋಗ್ತೀನಿ. ಈಗ ಪರ್ಚೇಸಿಂಗ್ ಆಫ್ ಕಲರ್ ಟಿ ವಿ 10 sets ಅಂತ ಇದೆ. ಲೆಟ್ಸ್ ಗೋ ಟು ಪರ್ಚೇಸ್ F9. ಡೀಟೇಲ್ಸ್ ಇದ್ರೆ ಹಾಕಿ, ಇಲ್ಲಾಂದರೆ ಬಿಡಿ. ಪರ್ಚೇಸಿಂಗ್ ಆಫ್ ಕಲರ್ ಟಿ ವಿ. ಸೊ ನೇಮು ಕಲರ್ ಟಿ ವಿ. ಸೊ 10 sets 9,000 ಎಂಟರ್ ಕೊಟ್ಟು ಇದು ಮಾಡ್ತೀನಿ. ಅಗೇನ್ ಪರ್ಚೇಸಿಂಗ್ ಇನ್ನೊಂದಿದೆ, ಯಾವುದು ಪರ್ಚೇಸಿಂಗ್ ಆಫ್ ಮಿಲ್ಕ್. ಪರ್ಚೇಸಿಂಗ್ ಆಫ್ ಮಿಲ್ಕ್. ಸೊ ಮಿಲ್ಕ್ ಎಷ್ಟು 20 cans. ರೇಟ್ 30 rupees. ಎಂಟರ್. ಅಗೇನ್ ಇನ್ನೊಂದು ಪರ್ಚೇಸ್ ಇದೆ, ಪರ್ಚೇಸಿಂಗ್ ಆಫ್ MC Rum. ಸೊ ಪರ್ಚೇಸಿಂಗ್ ಆಫ್ MC Rum. ಸೊ ಎಷ್ಟು MC Rum. ಸೊ ಎಷ್ಟು ಕ್ವಾಂಟಿಟಿ 50 cases. ರೇಟು 2,000. ಎಂಟರ್ ಕೊಟ್ಟು ಓಕೆ, ಮೂರನ್ನೂ ಸೇವ್ ಮಾಡಿದ್ದೀನಿ. ಈಗ ಸೇಲ್ಸ್ಗೆ ಹೋಗಬೇಕು. F8ಗೆ ಹೋಗ್ತೀನಿ. F8ಗೆ ಹೋಗಿ ಫಸ್ಟು 10 sets ಟಿ ವಿ ಇದು ಮಾಡ್ತೀನಿ.
ಸೊ ಫಸ್ಟ್ ಯಾವುದು ರೆಫರೆನ್ಸ್ ನಂಬರ್, ಸೇಲ್ಸ್ ಆಫ್ ಕಲರ್ ಟಿ ವಿ ಕ್ವಾಂಟಿಟಿ ಎಷ್ಟು ಬರ್ತದೆ, ಕ್ವಾಂಟಿಟಿ ಎಷ್ಟು ಬರ್ತದೆ 5 sets, ರೇಟ್ 15,000, ಕಲರ್ ಟಿ ವಿ 3 sets, ಎಷ್ಟು 7,500, ಕಲರ್ ಟಿ ವಿ. So 2 sets 12,000. ಸೊ ಎರಡನೇದು ಸೇಲ್ಸ್ ಆಫ್ ಮಿಲ್ಕ್ ಕ್ಯಾನ್ಸ್. ಸೊ ರೆಫರೆನ್ಸ್ ನಂಬರ್, ಸೇಲ್ಸ್ ಆಫ್ ಮಿಲ್ಕ್. ಸೊ ಮಿಲ್ಕ್ ಕ್ವಾಂಟಿಟಿ 7, ರೇಟ್ 35, again milk. So 3 milk cans, rate 32, again milk. So 3 cans is 10 cans, 32 is 10 ಆಯಿತು. ಸೊ ಈ ಥರ ಎಂಟರ್ ಮಾಡಿ. ಅಗೇನ್ ಇನ್ನೊಂದು ಸೇಲ್ಸ್ ಇದೆ, ಅದು ಸೇಲ್ಸ್ ಆಫ್ ಎಮ್ ಸಿ ರಮ್. ಸೊ ಎಮ್ ಸಿ ರಮ್ ಎಷ್ಟು 50 ಕೇಸಸ್ ಇದೆ, ಈಗ 10 ಕೇಸ್ ಇದೆ. 10, ರೇಟು 3,500. ಅಗೇನ್ ಎಮ್ ಸಿ ರಮ್ 10 ಇದೆ, 30 ಇದೆ 4,000. again ಎಮ್ ಸಿ ರಮ್ 10 cases, so 4,200. ಎಂಟರ್ ಮಾಡಿ ಸೇವ್ ಮಾಡ್ತೀನಿ. ಸೊ ಎಸ್ಕೇಪ್ಗೆ ಹೋಗಿ ನಾನು ಬ್ಯಾಲೆನ್ಸ್ ಶೀಟ್ ನೋಡ್ತೀನಿ. 1,23,341 ರೂಪಾಯಿ ಪ್ರಾಫಿಟ್ ಇದೆ ಅಂತ ಹೇಳುತ್ತೆ. ಸೊ ಜೊತೆಗೆ ಡಿಸ್ಪ್ಲೇ ನೋಡ್ತೀನಿ, ಡೇ ಬುಕ್ ನೋಡ್ತೀನಿ. ಸೊ ಇಷ್ಟು ಇದಾಗಿದೆ, ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತಿದೆ. ಸೊ ಎನಿವೆ, ಸೊ ನೀವು ಆ್ಯಸ್ ಪರ್ ದಿ ಏನಿದೆಯೋ ಅದನ್ನು ಪರ್ಚೇಸು, ಸೇಲ್ಸು ಇದೆಲ್ಲ ಹಾಕಿ ನಾವು ಇದು ಆಟೋಮೆಟಿಕಲಿ ಬರ್ತದೆ. ಸೊ ಇನ್ ಕೇಸ್ ಎನಿ ತೊಂದರೆ ಇದ್ದರೆ ಕೇಳಿ, ಮತ್ತು ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.